ಕುಟುಂಬದ ಯಜಮಾನನ ಸಾವಿನ ದುಃಖದ ನಡುವೆಯೂ ಆತನ ಅಂಗಾಂಗಗಳನ್ನು ದಾನ ಮಾಡಿ 5ರ ಪ್ರಾಣ ಉಳಿಸುವ ಮೂಲಕ ಕೊಡಗಿನ ಕುಟುಂಬವೊಂದು ಸಾರ್ಥಕತೆ ಮೆರೆದಿದೆ. ಮನುಷ್ಯನ ಜೀವನ ಮುಗಿದರೂ ಮಾನವೀಯತೆ ಉಳಿಯಬಹುದು ಎಂಬುದಕ್ಕೆ ಪೊನ್ನಂಪೇಟೆ ತಾಲೂಕಿನ ಅರವತ್ತೊಕ್ಲು ಗ್ರಾಮದ ನಿವಾಸಿ ಪಣಿಕರ ಡಾಲು ಕುಟುಂಬ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ. 44 ವರ್ಷ ಪ್ರಾಯದ ಡಾಲು ಎಂಬವರು ಮೇ 17ರಂದು ಆಕಸ್ಮಿಕವಾಗಿ ಜಾರಿ ಬಿದ್ದು ತಲೆಗೆ ಗಂಭೀರ ಗಾಯಗೊಂಡಿದ್ದರು. ತಕ್ಷಣ ಅವರನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ವೈದ್ಯರ ಎಲ್ಲಾ ಪ್ರಯತ್ನಗಳ ನಡುವೆಯೂ ಡಾಲು ಅವರ ಸ್ಥಿತಿ ಗಂಭೀರವಾಗಿ ಕೊನೆಗೆ ಅವರ ಬ್ರೈನ್ ಡೆಡ್ ಆಗಿದೆ ಎಂದು ವೈದ್ಯರು ಘೋಷಿಸಿದರು. ಈ ಕಠಿಣ ಕ್ಷಣದಲ್ಲೂ ಕುಟುಂಬದವರು ಮಾನವೀಯತೆ ಮೆರೆಯುವ ನಿರ್ಧಾರ ಕೈಗೊಂಡರು. ಡಾಲು ಪತ್ನಿ ರಾಜೇಶ್ವರಿ ಅವರು ಧೈರ್ಯದಿಂದ ಅಂಗಾಂಗ ದಾನ ಮಾಡಲು ಮುಂದಾದರು. ಅವರ ಈ ಮಹತ್ವದ ನಿರ್ಧಾರದಿಂದ ಡಾಲು ಅವರ ಹೃದಯ, ಕಿಡ್ನಿಗಳು ಮತ್ತು ಕಣ್ಣುಗಳನ್ನು ದಾನ ಮಾಡಲಾಯಿತು. ಮೈಸೂರಿನಿಂದ ಆಗಮಿಸಿದ ತಜ್ಞ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ನಡೆಸಿ ಅಂಗಾಂಗಗಳನ್ನು ಸುರಕ್ಷಿತವಾಗಿ ತೆಗೆಯಲಾಯಿತು. ಬಳಿಕ ಅವುಗಳನ್ನು ಆಸ್ಪತ್ರೆಗಳಿಗೆ ರವಾನಿಸಿದ್ದು ಅಗತ್ಯವಿದ್ದ ರೋಗಿಗಳಿಗೆ ಜೀವದಾನ ದೊರಕಿದೆ. ಗಂಡ ಡಾಲು ಅಂತ ಸರ್ ತಲೆ ತಿರುಗಿ ಬಿದ್ದರು. ರಾತ್ರಿ 15ನೇ ತಾರೀಕು ರಾತ್ರಿ ನಾವು ಗೋಣಿಪ್ಪ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಹೇಳಿದ್ರು ತಲೆಗೆ ಏಟಾಗಿದೆ, ಮಡಿಕೇರಿ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸೋಮವಾರ ಬೆಳಿಗ್ಗೆ ಮಡಿಕೇರಿ ಕರ್ಕೊಬಂದ್ವಿ. ಅಲ್ಲಿ CT ಸ್ಕ್ಯಾನ್ ಎಲ್ಲ ಮಾಡಿದ್ರು. ಬ್ರೈನ್ ಡೆತ್ ಆಗಿದೆ, ಅಲ್ಲ ಬ್ರೈನ್ಗೆ ಏಟಾಗಿದೆ ಅಂತ ಹೇಳಿದ್ರು. 2 ದಿನ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಟ್ಟರು. ಆಮೇಲೆ ಹೇಳಿದ್ರು ಬ್ರೈನ್ ಡೆತ್ ಆಗಿದೆ, ಇದಾಗೋದಿಲ್ಲ ಅಂತ ಹೇಳಿದ್ರು. ಮತ್ತು ಅಂಗಾಂಗ ದಾನ ಮಾಡುವಂಥ ತೀರ್ಮಾನ ಮಾಡಿದ್ವಿ. ಇದರಿಂದ 4 ಜನಕ್ಕೆ ಒಳ್ಳೆಯದಾಗುತ್ತಲ್ಲ ಅಂತೇಳಿ. ಕಣ್ಣು ಸರ್, ಹಾರ್ಟು, ಕಿಡ್ನಿ, ಆ್ಯಂಕ್ರಿಯನ್ಸ್. ಅವರು ವೀಕ್ನೆಸ್ಸಿಗೆ ತುಂಬ ಕುಡಿತಾ ಇದ್ರು ಸರ್. ವೀಕ್ನೆಸ್ಸಿಗೆ ಪಿಟ್ಸ್ ಬಂದು ಬಿದ್ದಿದ್ರು ಸರ್. ಈ ಅಂಗಾಂಗ ದಾನ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಸೋಟೋ ಆರ್ಗನೈಸೇಷನ್ ಅಂತ ಏನಿದೆ ಅದರ ಅಡಿಯಲ್ಲಿ ನಮ್ಮ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಿಜಿಸ್ಟರ್ ಆಗಿದೆ ಆರ್ಗನ್ ರಿಟ್ರೀವಲ್ ಸೆಂಟರ್ ಆಗಿ. ಹಾಗಾಗಿ ಈಗ ನಿನ್ನೆ ಮನೆಯಿಂದ ಒಂದು ಪೇಷಂಟು ಹೆಡ್ ಇಂಜರಿ ಅಂತ ಹೇಳಿ ಬಂದು ಅಡ್ಮಿಟ್ ಆಗಿತ್ತು. ಅದರಲ್ಲಿ ಅವರನ್ನ ಕೌನ್ಸಿಲ್ ಮಾಡಿ ಅವರು ಅಂಗಾಂಗ ದಾನ ಮಾಡಲಿಕ್ಕೆ ಒಪ್ಪಿಸಿ ಯಾರು ನಮ್ಮ ಪ್ರೈಮರ್ಲಿ ನಮ್ಮ ಡಿಸೀಸ್ ಸರ್ಜನ್ ಅವರು, ನಮ್ಮ ನಿಶಿತ್ ಅವರು, ಅಂಗಾಂಗ ಅಲ್ಲಿ ಇನ್ಚಾರ್ಜ್ ಇರ್ತಕ್ಕಂಥವರು, ಅವರು ಗ್ರೇಟ್ ಎಫರ್ಟಿಂದ ಇರೋದು ಸಾಧ್ಯ ಆಯಿತು. ಸುಮಾರು ಒಂದು 4 ದಿನದ ಹಿಂದೆಗಡೆ ಒಂದು 60 ಗ್ರಾಮದ ಕಡೆಯವರು ವಿರಾಜಪೇಟೆ ತಾಲೂಕಿಗೆ ಸೇರಿದಂಥವರು ಡಾಲು ಅಂತ ಪೇಷಂಟು 46 ವರ್ಷ. ಅವರು ಆಕಸ್ಮಿಕವಾಗಿ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಫ್ಯಾಮಿಲಿ ಮೆಂಬರ್ಸು ಕರ್ಕೊಬಂದರು. ಅವ್ರಿಗೆ ಅಡ್ಮಿಷನ್ ಮಾಡಿಕೊಂಡು ಪರೀಕ್ಷೆ ಮಾಡಿದಾಗ ತೀವ್ರತರವಾದ ತಲೆಗೆ ಪೆಟ್ಟಾಗಿತ್ತು, ರಕ್ತಸ್ರಾವ ಆಗಿತ್ತು ಬ್ರೈನಲ್ಲಿ. ಸೊ ಅದರಿಂದ ಅವರು ಬ್ರೈನ್ ಡೆತ್ ಆಗೋ ಎಲ್ಲ ಲಕ್ಷಣಗಳು ಕಂಡುಬಂದಿದ್ದರಿಂದ ನಮ್ಮ ಟೀಮು ಮತ್ತು ನಮ್ಮ ಅನಸ್ತೇಷಿಯಾ ವಿಭಾಗದಲ್ಲಿ ನೋಡ್ಕೊಳ್ತಾ ಇದ್ದಂಥ ಡಾಕ್ಟರ್ ನಿಶಿತ್ ಅವರು ಮತ್ತು ನಮ್ಮ ಡಿವಿಷನ್ ಡೈರೆಕ್ಟರ್ ನೇತೃತ್ವದಲ್ಲಿ ಮತ್ತು MS ಅವರ ಸಹಭಾಗಿತ್ವದೊಂದಿಗೆ ಎಲ್ಲ ಸೇರಿಕೊಂಡು ಕೊಡಗಿನಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಲ್ಲಿ ತನಕ ಯಾವುದೇ ರೀತಿಯ ಒಂದು ಅಂಗಾಂಗ ದಾನ ಆಗಿರಲಿಲ್ಲ. ಸೊ ಅದನ್ನು ಮಾಡಿದ್ರೆ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಜನಗಳಿಗೆ ಇದರಿಂದ ಮಾಹಿತಿ ಹೋಗುತ್ತೆ. ಜನಗಳು ಅಂಗಾಂಗ ದಾನ ಮಾಡಿದ್ರೆ ಎಷ್ಟೋ ಜೀವಗಳನ್ನು ಉಳಿಸ್ಬೋದು. ಅದು ಮುಂದೆ ಬರ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅವ್ರಿಗೆ ಮನಸ್ಸಿಗೆ ಅದಕ್ಕೂ ಅವರು ಕೂಡ ಒಪ್ಕೊಂಡ್ರು. ನಾವು ಈ ಥರ ಮಾಡಿದ್ರೆ ನಮ್ಮ ಎಷ್ಟೋ ಜನಗಳಿಗೆ ಜೀವ ಉಳಿಸ್ಬೋದು ಮತ್ತು ಎಷ್ಟೋ ಜನಗಳಿಗೆ ಸಹಾಯ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತೀವಿ ಅಂತೇಳಿ ಒಪ್ಕೊಂಡ್ರು. ಆದ್ದರಿಂದ ನಾವು ಅದು ಒಪ್ಕೊಂಡಾದ್ಮೇಲೆ ಮತ್ತು ನಮ್ಮ ಎಲ್ಲ ಏನು ಜೀವ ಸಾರ್ಥಕತೆ ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆ ಏನಿದೆ ಅದಕ್ಕೆ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾದಮೇಲೆ ಅವರು ಎಲ್ಲೆಲ್ಲಿಗೆ ಯಾವ್ಯಾವ ಅಂಗಗಳನ್ನು ರಿಸೀವ್ ಮಾಡ್ಕೋಬೋದು, ತಲುಪಿಸ್ಬೋದು ಅನ್ನೋ ಥರದಲ್ಲಿ ಎಲ್ಲ ಅವರು ಪ್ರಚುರಿತಗೊಳಿಸಿದ್ರು. ಅದರ ಲೆಕ್ಕದಲ್ಲಿ ಅವರಿಗೆ ಕೆಲವೊಂದು ಅವರಿಗೆ ಹೃದಯ ಸ್ವಲ್ಪ ವೀಕ್ ಇದ್ದಿದ್ದರಿಂದ ಅದನ್ನು ಬೇರೆ ಕಡೆಗೆಲ್ಲೂ ಕೂಡ ಕಳಿಸ್ಲಿಕ್ಕಾಗಲಿಲ್ಲ. ಮತ್ತು ಕಿಡ್ನಿ ಮತ್ತು ಹೃದಯದ ಕವಾಟಗಳು ಮತ್ತು ಕಣ್ಣನ್ನು ನಾವು ರಿಟ್ರೈವ್ ಮಾಡಿಕೊಂಡು ಮೈಸೂರಿನಿಂದ ಬಂದಂಥ ವೈದ್ಯಕೀಯ ಟೀಮ್ಗಳು ಅದನ್ನು ತೊಗೊಂಡೋಗಿ ಅದನ್ನು ಕಸಿ ಮಾಡಲಿಕ್ಕೆ ಅದನ್ನು ತೊಗೊಂಡೋಗಿದ್ದಾರೆ. ಸೊ ಇದರಿಂದ ಒಂದು ಕೊಡಗಿನಾದ್ಯಂತ ಪ್ರಪ್ರಥಮ ಬಾರಿಗೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಈ ಥರದ ಒಂದು ಅಂಗಾಂಗ ದಾನದ ಬಗ್ಗೆ ಮಾಡಿದ್ದು ಜನಗಳಿಗೆ ತುಂಬ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಜನಗಳಿಗೆ ಇದರಿಂದ ಅಂಗಾಂಗ ದಾನ ಮುಂದೆ ಬಂದರೆ ಸಮಾಜಕ್ಕೆ ತುಂಬ ಒಳ್ಳೆಯ ಅನುಕೂಲ ಆಗ್ತದೆ. ಇದು ತುಂಬ ಸಹಕಾರಿಯಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳಿ ಬಯಸ್ತೀನಿ. ನಾವು 4 ಜನ ಡಾಕ್ಟರ್ಸ್ಗಳು ಮೈಸೂರಿನಿಂದ ಬಂದಿದ್ದರು. ಮತ್ತು ಅದರ ಜೊತೆಗೆ ನಮ್ಮ ಇಲ್ಲಿ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ, ಅನಸ್ತೇಷಿಯಾ ಡಿಪಾರ್ಟ್ಮೆಂಟಲ್ಲಿ ಮತ್ತು ನಮ್ಮ ಆಪ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟಲ್ಲಿ ಈ ಎಲ್ಲ ನಮ್ಮ ವೈದ್ಯಕೀಯ ತಂಡಗಳು ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರಿಯಾಗಿ ನಿಂತ್ಕೊಂಡಿದ್ವಿ ನಾವು.
ತನ್ನ ಪತಿಯ ಶರೀರ ಮಣ್ಣಲ್ಲಿ ಮಣ್ಣಾಗಿ ವ್ಯರ್ಥವಾಗಿ ಹೋಗುವ ಬದಲು ಅವಶ್ಯಕತೆ ಇರುವವರ ಪ್ರಾಣ ಉಳಿಸಲು ನೆರವಾಗಲಿ ಎಂಬ ದಿಟ್ಟ ನಿರ್ಧಾರ ಕೈಗೊಂಡ ರಾಜೇಶ್ವರಿ ಅವರ ಮಾನವೀಯ ಗುಣಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಅವರ ಈ ನಡೆ ಸಮಾಜಕ್ಕೆ ಮಾದರಿಯಾಗಿದ್ದು ಅಂಗಾಂಗ ದಾನದ ಮಹತ್ವವನ್ನು ಮತ್ತೊಮ್ಮೆ ಮನವರಿಕೆ ಮಾಡಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.